ಮೈ ಯೂಟ್ಯೂಬ್ ಚಾನಲ್ ದೀಪ್ತಿ ಗಿರೀಶ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಏನಪ್ಪಾ ಅಂತಂದ್ರೆ ಒಂದು ಫಂಕ್ಷನ್ ಇದೆ, ನನ್ನ ಫ್ರೆಂಡ್ ಮದುವೆಗೆ ಅಂತ ಬಂದಿದ್ದೀವಿ. ಅದ್ರ ಬಗ್ಗೆ ಏನೇನು ಮುಂಚಿತವಾಗಿ ಏನೇನು ಮಾಡ್ಕೊಳ್ತಿದ್ದೀವಿ, ಪ್ರಿಪ್ರೇಷನ್ಸ್ ಎಲ್ಲ ಹೆಂಗಿರುತ್ತೆ ಅನ್ನೋದನ್ನ ತೋರಿಸ್ತೀನಿ. ಹಾಗೆ ಮದುವೆ ಕೂಡ ವ್ಲಾಗು ಇದರಲ್ಲೇ ಕಂಟಿನ್ಯೂ ಆಗಿರುತ್ತೆ. ಪ್ಲೀಸ್ ಕೊನೆವರೆಗೂ ನೋಡಿ. ಬನ್ನಿ ನೋಡೋಣ ಏನೇನು ಪ್ರಿಪ್ರೇಷನ್ ಮಾಡ್ತೀವಿ. ಆಲ್ರೆಡಿ ನಾವೆಲ್ಲದನ್ನು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ. ನೆಕ್ಸ್ಟ್ ಮುಂದೆ ಏನೇನಾಗುತ್ತೆ ಅನ್ನೋದನ್ನು ನಾವು ತೋರಿಸ್ತೀನಿ. ಅಂತಂದರೆ ಹರ್ಷ ಸ್ವೀಟ್ಸ್ ಅಂಗಡಿಲಿ ಇಲ್ಲಿ ಎಷ್ಟು ಜನ ಬಂದಿದ್ದಾರೆ ಅಂತಂದರೆ ನನಗೆ ಫಾರ್ ದ ಫಸ್ಟ್ ಟೈಮ್ ನಾನು ನೋಡಿ ಕಂಗಲ್ ಫಿದಾ. ಹೆಂಗಿತ್ತು ಗೊತ್ತಾ, ಸ್ವೀಟ್ಸ್ ಮಾತ್ರ ಸಖತ್ತಾಗಿತ್ತು. ಮದುವೆಗೆ ಅಂತ ಸ್ವೀಟ್ಸ್ ಆರ್ಡ್ರ್ ಕೊಡೋದು, ಅದಕ್ಕೆ ಕಲೆಕ್ಟ್ ಮಾಡೋಕ್ಕಂತ ಹೋಗಿದ್ವಿ. ಸಖತ್ತಾಗಿತ್ತು. ಆಲ್ರೆಡಿ ನಾವೆಲ್ಲದನ್ನು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ. ಏನಪ್ಪ ಇಷ್ಟೇ ಮದುವೆ ವಿಡಿಯೋದು, ಮದುವೆಗೆ ಶಾಪಿಂಗ್ಸ್ ಅಂತ ಅಂದ್ಕೊಳಕ್ಕೆ ಹೋಗ್ಬಿಡಿ. ಆಲ್ರೆಡಿ ಬೇರೆ ಎಲ್ಲ ಕಡೆ ಶಾಪಿಂಗ್ ಮಾಡಿದ್ದಾರೆ, ಅದನ್ನು ಬೇರೆ ಕಡೆ ಇಟ್ಟಿದ್ದಾರೆ. ನಾವು ಇವಾಗ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದಿರೋದು ಇಷ್ಟೇ ಶಾಪಿಂಗ್ ಏನಕ್ಕೆ ಅಂತ ಅಂದರೆ, ಅವಳು ಆಗ್ತಾ ಇರೋದು ಮದುವೆ ತುಂಬ ಸಿಂಪಲಾಗಿ ಆಗ್ತಾ ಇದ್ದಾಳೆ. ಸೊ ಅದಕ್ಕೆ ಈ ಥರ ಒಂದು ಟೆಂಪಲಲ್ಲಿ ಆಗ್ತಾ ಇದ್ದಾಳೆ. ಆ್ಯಕ್ಚುಲಿ ಅದು ಅವಳಿಗೆ ಇಷ್ಟ ಅಂತೆ ಆ ಥರ ಆಗಬೇಕು ಅನ್ನೋದು. ಸೊ ಆ ಥರ ಆಗ್ತಾ ಇದ್ದಾಳೆ. ಮದುವೆ ಫಂಕ್ಷನ್ನೇ ಇತ್ತು, ಹಾಗೆ ಜೊತೆಗೆ ಅವರು ಮನೆ ಕೂಡ ಚೇಂಜ್ ಮಾಡಿದರು. ಅದ್ರ ಓಪನಿಂಗ್ ಕೂಡ ಇತ್ತು. 2 ಫಂಕ್ಷನು ಒಂದೇ ದಿನ ಆಯಿತು. ನಾನು ವ್ಲಾಗ್ ಶುರು ಮಾಡ್ತಾ ಇರೋ ಟೈಮಿಂಗ್ಸ್ ಬಂದು 9 ಗಂಟೆ, ನೈಟ್ 9 ಗಂಟೆ ಆಗಿದೆ. ಮದುವೆ ಇರೋದು ನಾಳೆ ಬೆಳಗ್ಗೆ. ಈ ವಿಡಿಯೋದಲ್ಲಿ ಏನೇನಿರುತ್ತೆ ಅಂತ ದಯವಿಟ್ಟು ಕೊನೆವರೆಗೂ ನೋಡಿ. ವಿಡಿಯೋ ಚೆನ್ನಾಗಿರುತ್ತೆ. ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಕೂಡಿ ರೂಮಿಂದ ಆಚೆಗೆ ಹಾಕ್ಬಿಟ್ಟಿದ್ದಾರೆ. ಎಷ್ಟೇ ಬಾಗಿಲು ತಟ್ಟಿದ್ರು ಕೂಡ ಬಾಗಿಲೇ ತೆಗಿತಾ ಇಲ್ಲ ನೋಡಿ. ಬಾಗಿಲು ತೆಗೀರ್ರೆ, ಈ ಬಾಗಿಲು ತೆಗೀರ್ರೆ ಗೈಸ್. ಸೀರಿಯಸ್ಲಿ ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಇದು ಆ್ಯಕ್ಚುಲಿ ಹೊಸ ಮನೆಗೆ ಬಂದಿರೋದು ನಾವು. ಕಿಟಕಿಗೆ ಸ್ಕ್ರೀನ್ ಬಿಡು ಅಂತಂದರೆ ನನ್ನ ಫ್ರೆಂಡು ಪುಣ್ಯ ಅನ್ನೋಳು ಎಷ್ಟು ದೊಡ್ಡ ಸ್ಕ್ರೀನ್ ಬಿಟ್ಟಿದ್ದಾಳೆ ಅಂತಂದರೆ ದೇವ್ರೆ. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು. ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ ಅಂತಂದ್ರೆ ಮದುವೆ ಹೆಣ್ಣಿನ ಕಲೆ ನೋಡಿ ಎಲ್ಲದನ್ನು ಮಾಡಿಸ್ತಾ ಇದೀವಿ. ಅವಳೇ ಮಾಡ್ಕೊಳ್ಳಿ ಅಂತ. ಇದು ಆಕ್ಚುಲಿ ಚೆನ್ನಾಗಿರೋದು. ಬೆಳಿಗ್ಗೆ ಎದ್ದು ನಾವೇ ಎಲ್ಲದನ್ನು ಪೂಜೆ ಮಾಡಿ, ಏನೂ ಇರಲಿಲ್ಲ ಆ್ಯಕ್ಚುಲಿ, ಅದು ಹೊಸ ಮನೆ ಅಲ್ವಾ, ಅದಕ್ಕೆ ಆದರೂ ಎಲ್ಲದನ್ನು ಅಡ್ಜಸ್ಟ್ ಮಾಡಿ ಇಷ್ಟು ಚೆನ್ನಾಗಿ ಪೂಜೆ ಮಾಡಿ ಎಲ್ಲದನ್ನು ಮುಗಿಸ್ಕೊಟ್ವಿ. ಮುಗಿಸಿಲ್ಲ ಆ್ಯಕ್ಚುಲಿ, ಇಲ್ಲಿಂದ ಶುರು ಮಾಡ್ಕೊಂಡ್ವಿ. ನನ್ನದೇ ದೃಷ್ಟಿ ತಾಕೋ ಭಯ, ಪರಿ ಪರಿ ನನ್ನ ಈ ಪ್ರೀತಿಯ ಕೆಡಕುವೆ ಯಾವ ನ್ಯಾಯ. ಯಾರೇ ನೀ ಯಾರೇ ಸಖಿ, ಯಾರೇ ನೀ ಯಾರೇ ಸಖಿ. ಫೈನಲಿ ಅಲ್ಲಿಂದ ನಾವಂತೂ ಟೆಂಪಲ್ ಹತ್ರ ರೀಚ್ ಆದ್ವಿ. ಟೆಂಪಲಿಗೆ ರೀಚ್ ಆದಮೇಲೆ ಅಲ್ಲಿ ವ್ಯೂಸ್ ಇದೆಯಲ್ಲ, ಸಖತ್ತಾಗಿತ್ತು. ವ್ಯೂ ಪಾಯಿಂಟ್ಗಳು ಒಂದೊಂದು ಅಲ್ಟಿಮೇಟ್ ಆಗಿದ್ವು. ನೋಡೋಕೆ ಮಾತ್ರ ಸಖತ್ತಾಗಿತ್ತು. ಆ್ಯಕ್ಚುಲಿ ಇಲ್ಲೊಂದು ಎಂಟ್ರೆನ್ಸ್ ಇರುತ್ತೆ, ಬಟ್ ನಾವಿಲ್ಲಿ ಬರಲಿಲ್ಲ, ಈ ಕಡೆ ಬಂದ್ವಿ. ವ್ಯೂ ಪಾಯಿಂಟ್ ಮಾತ್ರ ಸಖತ್ತಾಗಿದೆ. ನೋಡೋರಿಗೆ ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ, ಯಾಕೆ ಅಂತಂದರೆ ಇಲ್ಲಿ ಜನ ಇದ್ದಾರೆ ಅದಕ್ಕೆ. ಇದೇ ದೇವಸ್ಥಾನ. ಇಲ್ಲಿರೋದು ಆ್ಯಕ್ಚುಲಿ ರಂಗನಾಥ ಸ್ವಾಮಿ ದೇವಸ್ಥಾನ. ಆ್ಯಕ್ಚುಲಿ ಟೆಂಪಲ್ ಕ್ಲೋಸ್ ಆಗಿದೆ, ಬಿಕಾಸ್ ಇವತ್ತಿನ ದಿನದ ಪೂಜೆ ಲೇಟಾಗಿ ಮಾಡ್ತಾರೆ ಅಂತ ಅನಿಸುತ್ತೆ, ಅದಕ್ಕೆ ಕ್ಲೋಸ್ ಆಗಿದೆ. ಓಪನ್ ಆದಮೇಲೆ ಮುಂದೆ ತೋರಿಸ್ತೀನಿ ವಿಡಿಯೋದಲ್ಲಿ. ಇಲ್ಲಿ ಆಂಜನೇಯ, ಬಟ್ ಕ್ಲೋಸ್ ಆಗಿದೆ. ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ. ಮದುವೆಗೆ ಅಂತ ನೇಮಕ ಮಾಡಿರುವಂಥ ಪೂಜಾರು ಇನ್ನೂ ಬಂದಿರಲಿಲ್ಲ. ಕಾದು ಸಾಕಾಗೋಯ್ತು. ಅದಕ್ಕೆ ದೇವಸ್ಥಾನ ಒಂದು ರೌಂಡ್ ಹಾಕಿ ನಿಂತಿದ್ವಿ. ಆಗ ಒಳ್ಳೆ ಹೀರೋ ಥರ ಎಕ್ಸೆಲಲ್ಲಿ ಹೆಂಗೆ ಎಂಟ್ರಾದ್ರು ನೋಡಿ. ಆ್ಯಕ್ಚುಲಿ ನಾವು ಬಂದು
ಅರ್ಧ ಗಂಟೆ ಆಗೈತೆ, ದೇವಸ್ಥಾನನೂ ಓಪನ್ ಇಲ್ಲ. ಇಲ್ಲಿಗೆ ಬಂದಿರೋ ಭಟ್ರು, ಇಲ್ಲಿಗೆ ಪೂಜೆ ಮಾಡೋಂಥ ಭಟ್ರು ಕೂಡ ಬಂದಿಲ್ಲ. ಈಗ ಒಂದು ಎಕ್ಸೆಲಲ್ಲಿ ಸಕ್ಕತ್ತಾಗಿ ಬಂದರು, ಎಂಟ್ರಿ ಮಾತ್ರ ಸಕ್ಕತ್ತಾಗಿ. ದೂರದಲ್ಲಿ ಕಾಣ್ತಿರೋ ನಮ್ಮ ಬಜರಂಗಿಗೊಂದು ಜೈಕಾರ ಹಾಕಿ ಈಚೆ ತಿರುಗೋ ಅಷ್ಟರೊಳಗೆ ಮದುವೆ ಹುಡುಗಿ ಎಂಟ್ರಿ ತಗೊಂಡ್ಲು. ತುಂಬ ಚೆನ್ನಾಗಿ ಕಾಣ್ತಾ ಇದ್ಲು. ನಮಗೆ ನೋಡೋದಕ್ಕೆ ತುಂಬ ಬೇಜಾರಾಯ್ತಿತ್ತು. ಯಾಕೆ ಅಂತಂದರೆ ಇದ್ದೊಬ್ಳು ಮದುವೆ ಆಗಿ ಹೋಗ್ತಿದ್ದಳಲ್ಲ ಫ್ರೆಂಡು ಅನ್ನೋ ಥರ. ಇದ್ದೊಬ್ಬ ಗೆಳೆಯಾನು ಹೊಂಟೋದ ಲೈಫಿಂದ ಅಲ್ಲಿಂದ ಅಷ್ಟು ಚೆನ್ನಾಗಿ ರೆಡಿಯಾಗಿ ಬಂದ್ರೂ ಅಕ್ಕ ಬಂದು ಇಲ್ಲಿ ಎಲ್ಲ ಫ್ರೆಂಡ್ಸ್ಗಳ ಹತ್ರನೂ ರೆಡಿ ಮಾಡಿಸ್ಕೊಂತವಳೆ. ಪಾಪ ಅಣ್ಣ ನೋಡಿದ್ರೆ ಮನೆಯಿಂದ ಬೇರೆ ಕಾಸ್ಟ್ಯೂಮಲ್ಲಿ ಬಂದು ಬೇರೆ ಡ್ರೆಸ್ ಹಾಕೊಂಡು ಬಂದು ಇಲ್ಲಿ ರೆಡಿ ಆಗ್ತಾ ಇದ್ದಾರೆ. ಇವಳಿಗೆ ಅಲ್ಲಿಂದನೂ ರೆಡಿಯಾಗಿ ಬಂದು ಮತ್ತು ಇಲ್ಲೂ ರೆಡಿ ಆಗ್ತಿದ್ದಾಳೆ. ಯಪ್ಪ, ಮೋಟುದ್ದ ಜಡೆಗೆ ಮಾರುದ್ದ ಚೌಲಿ. ಕಿರಿಕ್ಕು ಹುಡುಗಿಯ ಕಂಡು ಪೋಸಿ ಪೋಲಿಯಾದನು ತಿರುಗ ಮದುವೆ ಆಯ್ತಿತ್ತು, ಅದಕ್ಕೆ ಅದನ್ನು ವಿಡಿಯೋ ಮಾಡ್ಕೊಂಡ್ಬಿಟ್ಟೆ. ಅಪ್ಲಿಕೇಶನ್ ಹಾಕ್ಲೇಬೇಕಾ ಪ್ರೀತಿ ಮಾಡೋಕೆ, ಅಯ್ಯೋ ಪರ್ಮಿಷನ್ನು ಕೇಳಬೇಕಾ ಕಣ್ಣು ಹೊಡಿಯೋಕೆ. ಹಾಟಿನಲ್ಲಿ ಲವ್ ಸಾಂಗು ಸ್ಟಾರ್ಟ್ ಆಗೋಯ್ತು. ಆ್ಯಕ್ಚುಲಿ ನಾನು ಅವಾಗ ನಿಮಗೆ ಈ ದೇವಸ್ಥಾನ ತೋರ್ಸೋಕೆ ಬಂದಾಗ ಡೋರ್ ಕ್ಲೋಸ್ ಆಗಿದ್ದು, ಬಟ್ ಇವಾಗ ಓಪನ್ ಮಾಡಿದ್ದಾರೆ. ಒಳಗಡೆ ಹೋಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ದೇವರು ಇಲ್ಲಿ ಒಡೆದು ಮೂಡಿರೋದಂತೆ. ಅಲ್ಲಿ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ, ಆ ಥರ ಒಂಥರ ರೌಂಡಲ್ಲಿ ಕಾಣಿಸ್ತಿದೆಯಲ್ಲ, ಅದ್ರ ಬಗ್ಗೆ ನನಗೂ ಹೇಳೋಕ್ಕೆ ಬರಲ್ಲ. ಕಾಣಿಸ್ತಿದೆಯಾ, ಅದೇ ಅಂತೆ ಒಡೆದು ಮೂಡಿರೋ ದೇವರು. ಮೇಲಿಟ್ಟಿರೋವಂಥ ವಿಗ್ರಹ ಅದು ತಂದಿಟ್ಟಿರೋವಂಥದ್ದು. ಕೆಳಗಡೆ ಇದೆಯಲ್ಲ, ಅದು ಒಡೆದು ಮೂಡಿರೋ ದೇವರಂತೆ. ನಿಜವಾಗ್ಲೂ ನೋಡೋದಕ್ಕೆ ಒಂಥರ ಶಕ್ತಿ ಇದೆ ಅಂತ ಅನ್ಸುತ್ತೆ. ದೇವ್ರು ಇದ್ದಾನೆ ಅನ್ನೋದಕ್ಕೆ ಇದೊಂಥರ ದೊಡ್ಡ ಎಕ್ಸಾಂಪಲ್ ಅಂತ ಅನಿಸುತ್ತೆ. ಈ ದೇವಸ್ಥಾನನ ನಾನು ನಿಮಗೆ ಮುಂಚೆನೇ ತೋರಿಸಿದ್ದೀನಿ. ಆ್ಯಕ್ಚುಲಿ ಹಿಂದೆ ವ್ಲಾಗಲ್ಲೇ ಇದೆ ನೋಡಿ. ಒಂದೇ ಒಂದು ಕಲ್ಲಲ್ಲಿ ಒಳಗಡೆ ಇದಾಗಿರೋದು. ಎಲ್ಲ ದೇವಸ್ಥಾನದ ಎದುರುಗಡೆ ಬಂದು ನಿಂತ ತಕ್ಷಣ ದೇವ್ರು ಕಾಣುತ್ತೆ, ಬಟ್ ಇಲ್ಲಿ ಕಾಣೋದಿಲ್ಲ. ನಾವು ಬಗ್ಗಿ ನೋಡಬೇಕು. ಚೆನ್ನಾಗಿದೆ ನೋಡೋದಕ್ಕೆ ದೇವಸ್ಥಾನ. ಇದ್ರ ಬಗ್ಗೆ ಹಿಸ್ಟ್ರಿ ನನಗೇನೂ ಗೊತ್ತಿಲ್ಲ. ತಿಳ್ಕೊಂಡು ಮುಂದೆ ಯಾವಾಗಾದರೂ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಶುಭ ಅಂತೆ. ಹಾಗೆ ಮುಂದೆ ಬಂದು ಪಕ್ಕದಲ್ಲಿ ನೋಡಿದ್ರೆ ನಮ್ಮ ಬಾಸ್ ಕೂಡ ಇಲ್ಲೇ ಇದ್ದಾರೆ. ಶ್ರೀರಾಮದೂತಂ ಮಹಾಕಾಯವೀರಂ. ದರ್ಶನ ಮುಗಿಸಿ ನಾವು ಆಚೆ ಬರೋ ಅಷ್ಟರೊಳಗೆ ಅರುಂಧತಿ ನಕ್ಷತ್ರ ತೋರ್ಸೋಕ್ಕೆ ರೆಡಿ ಆಗಿದ್ರು. ಅಂದರೆ ಮದುವೆ ಆದ ಗಂಡು ಅಫಿಷಿಯಲ್ ಆಗಿ ಡೈರೆಕ್ಟಾಗಿ ಹೆಂಡತಿಗೆ ಸುಳ್ಳು ಹೇಳಕ್ಕೆ ಶುರು ಮಾಡೋದು ಅಲ್ಲಿಂದನೇ ಅಂತ ನೋಡಿ. ಒಟ್ಟ ಸುಳ್ಳು ಹೇಳ್ಬೇಕು. ಸೂರ್ಯನ ಕಂಡ್ಯ, ಚಂದ್ರನ ಕಂಡ್ಯ, ಅಂಗಾರಕನ ಕಂಡ್ಯ, ನವಗ್ರಹಗಳನ್ನು ಕಂಡ್ಯ, ಸಪ್ತ ಋಷಿಗಳನ್ನು ಕಂಡ್ಯ, ಸಪ್ತ ಮಾತೃಕೆಯನ್ನು ಕಂಡ್ಯ, ಸೌಂದತಿ ದೇವತೆಯನ್ನು ಕಂಡ್ಯ, ಮುತ್ತಿನಂತ ಹೆಂಡತಿಯನ್ನು ಕಂಡ್ಯ. ನಾನು ಹೇಳ್ದಂಗೆ ರಿಪೀಟ್ ಮಾಡು. ಇಂಗ್ಲೀಷ್ ಗೊತ್ತಾಗುತ್ತೆ. ಕನ್ನಡದಲ್ಲಿ ನಾ ಹೇಳ್ದಂಗೆ ಹೇಳು ಅಂದ್ರೆ ಹೇಳಕ್ಕಲ್ಲ, ರಿಪೀಟ್ ಮಾಡು ಅಂದ್ರೆ ಹೇಳ್ತೀಯ.
ಬರೀ ಡೌಗಳು ದೇವರ ಮುಂದೆ ಪ್ರಮಾಣ ಮಾಡಿ ಈ ದಿನ ನಿನ್ನನ್ನು ಪತ್ನಿಯನ್ನಾಗಿ ಸ್ವೀಕರಿಸಿರುತ್ತೇನೆ. ಸಂಸಾರದಲ್ಲಿ ಏನೇ ಎಡರು ತೊಡರು ಬಂದರೂ ಸಂಸಾರವನ್ನು ಸುಖಮಯವಾಗಿ ಸಾಕಿಕೊಂಡು ಹೋಗುತ್ತೇನೆಂದು ಪ್ರಮಾಣ ಮಾಡಿರುತ್ತೇನೆ. ಇದಕ್ಕೆ ತಪ್ಪಾರ್ದು ಏನಾದ್ರು ಡ್ಯಾನ್ಸ್ ಮಾಡಿ ಮಾಡಿ ಪ್ರಮಾಣ ಮಾಡಿ. ಇವಳು ಅಂದ್ರೆ ಯಾಕೋ ತುಂಬಾ ಸೆಂಟಿಮೆಂಟು, ನೋಡದಿದ್ರೆ ಏರುಪೇರು ಹಾಟು ಬೀಟು, ಕಾಫಿ ಶಾಪೆ ಗಿಫ್ಟ್ ಕೊಡುವೆ ಮಾಡಮೀಟು, ಲವ್ವಿನಲ್ಲಿ ನೋಡಂಗಿಲ್ಲ ರಾಂಗು ರೈಟು. ಮದುವೆ ಎಲ್ಲ ಮುಗಿಸಿ ನಾನು ಮೇಯ್ನ್ ನಿಮಗೆ ತೋರಿಸ್ಬೇಕಾಗಿದ್ದು ಈ ದೇವಸ್ಥಾನಕ್ಕೆ ಬಂದರೆ ವ್ಯೂ ಪಾಯಿಂಟ್ಸ್ಗಳು ಹೆಂಗಿರುತ್ತೆ ಅಂತಂದರೆ ಸಖತ್ತಾಗಿರುತ್ತೆ. ಮೇ ಬಿ ನಮ್ಮಂಥ ಹಳ್ಳಿಯವ್ರಿಗೆ ಏನು ಸ್ಪೆಷಲ್ ಅಂತ ಅನಿಸಲ್ಲ, ಬಟ್ ಸಿಟಿಯವ್ರಿಗಂತೂ ಸಖತ್ತಾಗಿರುತ್ತೆ ನೋಡೋದಕ್ಕೆ. ಒಂಥರ ನೇಚರ್ ಲವರ್ಸ್ಗಳು ಯಾರ್ಯಾರಿದ್ರೂ ಅವರಿಗೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ತೋರಿಸ್ಬೇಕಂತಲೇ ಮೇಯ್ನ್ ನಾನು ವ್ಲಾಗ್ ಶುರು ಮಾಡಿದ್ದು. ನೋಡಿ ಹೆಂಗಿದೆ ವ್ಯೂ ಪಾಯಿಂಟ್ಸ್ಗಳು ಅಂತ. ನಾನು ಕೇಳೋದೆಲ್ಲ ಫ್ಲಾಶ್ ಬ್ಯಾಕ್, ನಾನು ಸೋಲೋದಕ್ಕೆ ನಗುವೆ ಸಾಕು, ಮುತ್ತನು ನೀಡಲು ರೀಸನ್ನು ಏತಕ್ಕೆ ಮತ್ತನ ನೀಡುವೆ ಇಟ್ಟುಕೋ ನಂಬಿಕೆ. ಇದೇ ನೋಡಿ, ಅಕಸ್ಮಾತ್ ನೀವೇನಾದ್ರು ಆ ದೇವಸ್ಥಾನನ ಮುಂಚೆ ನೋಡಿಲ್ಲ ಅಂತಂದರೆ ಇದರಲ್ಲಿ ತೋರಿಸ್ತಾ ಇದ್ದೀನಿ. ಇದೇ ದೇವಸ್ಥಾನ. ಅಲ್ಲಿ ಗೋಪುರ ಥರ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಇರೋ ಒಂದೇ ಒಂದು ಕಲ್ಲು, ಅದು ದೊಡ್ಡ ಬಂಡೆ. ಆ ಕಲ್ಲಿಂದ ಒಳಗಡೆನೇ ಅದು ದೇವರು ಒಡೆದು ಮೂಡಿರೋದು. ನೋಡೋಕ್ಕೆ ಸಖತ್ತಾಗಿದೆ. ಇಷ್ಟ ಆದರೆ ಪ್ಲೀಸ್ ವಿಸಿಟ್ ಮಾಡಿ. ಇದ್ರ ಲೊಕೇಶನ್ ಬಂದು ಹೊಳೆನರಸೀಪುರ ರೋಡು, ಮಾವಿನಕೆರೆ ಬೆಟ್ಟ. ನಾನು ವೀಡಿಯೋಸ್ ಮಾಡಿದ್ದು ಇಷ್ಟೇ, ಆ್ಯಕ್ಚುಲಿ ವ್ಲಾಗ್ ಇಷ್ಟೇ, ನಾನು ಮಾಡಿರೋದು ಕೂಡ ಇಷ್ಟೇ. ಯಾಕೆ ಅಂತಂದರೆ ತುಂಬ ಶಾಸ್ತ್ರ ಇತ್ತು. ಮನೆಗೆ ಹೋದ್ಮೇಲೆ ಮನೆ ತುಂಬಿಸೋ ಶಾಸ್ತ್ರ, ಪೂಜೆ ಅದು ಇದು ಅಂತ ತುಂಬ ಇತ್ತು. ಬಟ್ ನಾನು ಮಾಡೋದಕ್ಕಾಗಲಿಲ್ಲ, ಬಿಕಾಸ್ ನಾನು ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಬೇರೆ ಕಡೆ ನನಗೆ ಕೆಲಸ ಆಯಿತು ಅಂತ ನಾನು ಅಲ್ಲಿಗೆ ಹೋದೆ. ನಾನು ಇದನ್ನು ವ್ಲಾಗ್ ಮಾಡಬೇಕು ಅನ್ನೋ ಯಾಕೆ ಅಂತ ಅನ್ನಿಸ್ತು ಅಂತಂದರೆ ನನಗಿದು ತುಂಬ ಸ್ಪೆಷಲ್. ಬಿಕಾಸ್ ಅವಳು ನನ್ನ ಬೆಸ್ಟ್ ಫ್ರೆಂಡ್, ಚೈಲ್ಡ್ಹುಡ್ ಫ್ರೆಂಡು. ಅಣ್ಣನೂ ನನಗೆ ಅವಾಗಿಂದನೂ ಪರಿಚಯನೇ. ಆಫ್ಟರ್ 10 ಇಯರ್ಸಿಂದನೂ ನನಗೆ ಪರಿಚಯನೇ. ನನಗೆ ತುಂಬ ಖುಷಿ ಆಯಿತು. 10 ವರ್ಷದ ಪ್ರೀತಿನ ಇಲ್ಲಿವರೆಗೂ ತಂದು ಆ 10 ವರ್ಷದಲ್ಲಿ ತುಂಬ ಜಗಳ ಆಡಿದ್ದಾರೆ, ಬಟ್ ಅಂತೂ ಕೊನೆಗೆ ಒಂದಾಗಿದ್ದಾರಲ್ಲ, ಅದೇ ಪ್ರೀತಿ. ನನಗೆ ತುಂಬ ಖುಷಿ ಆಯಿತು. ಅದಕ್ಕೆ ನಾನು ವ್ಲಾಗ್ ಮಾಡಬೇಕು ಅಂತ ಮಾಡಿತ್ತು. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೋ ಅಲ್ವೋ ಗೊತ್ತಿಲ್ಲ, ಬಟ್ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ. ಚೆನ್ನಾಗಿದೆ, ಪ್ಲೇಸ್ ಮಾತ್ರ ಚೆನ್ನಾಗಿದೆ, ದೇವಸ್ಥಾನವೂ ಚೆನ್ನಾಗಿದೆ. ಇಷ್ಟ ಆದರೆ ಹೋಗಿ ವಿಸಿಟ್ ಮಾಡಿ. ಇವತ್ತಿನ ವ್ಲಾಗ್ ಇಷ್ಟೇ. ಸಿಗುವ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಪ್ಲೀಸ್ ಪ್ಲೀಸ್.